ಲಕ್ಷ್ಮೀ ತರು ಅಂತ ಕರಿತೀವಿ. ಸಿಮರುಬ ಪ್ಲಾಂಟ್ ಅಂತ. ಇದು ನಮ್ಮ ಗ್ಲಿರಿಸಿಡಿಯಾಗ ತಮ್ಮ. ನಾವು ಯು ಕ್ಯಾನ್ ಸಿ ಹತ್ರ ಬಾ, ಝೂಮ್ ಮಾಡು. ಯು ಕ್ಯಾನ್ ಸಿ, ಬನ್ನಿ ಮೇಡಮ್ ಹತ್ರ ಬನ್ನಿ. ನಾವು ಎಷ್ಟು ಕತ್ತರಿಸ್ತೀವೋ ಅಷ್ಟು ಈ ಥರ ಬ್ರಾಂಚ್ಗಳು ಬರ್ತಾ ಇರುತ್ತೆ. ಇದನ್ನು ಕತ್ತರಿಸ್ಬೇಕಾದ್ರೆ ಫಸ್ಟು ನಮ್ಮ ನೋಸ್ ಲೆವೆಲ್ ಅಂತೀವಿ, ಅರೌಂಡ್ 3.5 feet ನಮ್ಮ ನೋಸ್ ಲೆವೆಲ್ ಕತ್ತರಿಸ್ಕೋಬೇಕು. ನೆಕ್ಸ್ಟ್ ಟೈಮ್ ಇದನ್ನು ಕತ್ತರಿಸೋಕ್ಕೆ ನಿಮ್ಮ ಹತ್ರ ಇಲ್ಲದ ಮೇಲೆ ಹೋಗ್ಬಿಟ್ರೆ ಕತ್ತರಿಸೋದು ಕಷ್ಟ. ನಾವೆಲ್ಲ ಕುಳ್ಳ ಇರ್ತೀವಲ್ವ, ಅದಕ್ಕೆ ಈ ಲೆವೆಲಿಗೆ ಕಟ್ ಮಾಡ್ಕೊತಾ ಇರ್ತೀವಿ. ಕಟ್ ಮಾಡಿದಷ್ಟು ಚಿಗುರ್ತಿ ಇರುತ್ತೆ. ಇದೆಲ್ಲ ಪ್ಲಾಂಟಿಂಗ್ ಮೆಟೀರಿಯಲ್ಲು. ಇದು ಎಲೆಗಳು ಇದೆಯಲ್ಲ, ಈ ಎಲೆಗಳ ಇದು ಕಹಿ ಅಂಶ ಇದೆ. ನೀವು ದಸಪರ್ಣಿ ಕಷಾಯ ಅದಕ್ಕೆಲ್ಲ ಯೂಸ್ ಮಾಡ್ಬೋದು. ದಸಪರ್ಣಿಗೆ ಯೂಸ್ ಮಾಡ್ತಾರೆ. ಎನಿಥಿಂಗ್ ಈಸ್ ಪೆಸ್ಟ್ ರಿಪೆಲೆಂಟ್. ಕಹಿ ಅಂದರೆ ಪೆಸ್ಟ್ ರಿಪೆಲೆಂಟ್. ಇದು ಪೆಸ್ಟ್ ರಿಪೆಲೆಂಟ್ ಕೆಲಸ ಮಾಡುತ್ತೆ. ಆಮೇಲೆ ಇದ್ರದ್ದು ಬೀಜ ಬಿಡುತ್ತೆ ಇಷ್ಟು ಸಣ್ಣ ಇದ್ರದ್ದು ಗ್ಲಿರಿಸಿಡಿಯಾ ಥರನೇ. ಗ್ಲಿರಿಸಿಡಿಯಾ ಕಾಯಿ ತೋರಿಸ್ತೀನಿ. ಇದು ಗ್ಲಿರಿಸಿಡಿಯಾ ತಮ್ಮನೆ. ಬೀಜ ಬರುತ್ತೆ. ಆ ಬೀಜದಲ್ಲಿ ಎಣ್ಣೆ ತೆಗೆದು ಬಯೋಫ್ಯೂಯಲ್, ಜೈವಿಕ ಇಂಧನ, ಅದಕ್ಕೆ ಯೂಸ್ ಮಾಡ್ತಾರೆ. ಸೊ ನನಗೆ ಇಲ್ಲಿ ಹಾಕೊಂಡ್ರೆ ನಾವು ಚಾಪ್ ಆ್ಯಂಡ್ ಡ್ರಾಪ್ ನೋಡಿ, ಹಿಂಗೆ ಕತ್ತರಿಸೋದು, ನಮ್ಮ ಗಿಡದ ಬುಡಕ್ಕೆ ಹಾಕೋದು. ಇದು ಚಾಪ್ ಆ್ಯಂಡ್ ಡ್ರಾಪ್, ಹಸಿರೆಲೆ ಗೊಬ್ಬರ. ಸೊ ಗ್ಲಿರಿಸಿಡಿಯಾ ಇದೆ, ಸಿಮರುಬ ಇದೆ, ಆಮೇಲೆ ಸುಬಾಬುಲ್ ಇದೆ, ಆಮೇಲೆ ನಮ್ಮ ಹಾಲ್ವಾಣ ಇದೆ, ಆಯಿತಾ, ಮಲ್ಬರಿ ಇದೆ, ಆಯಿತಾ, ಆಮೇಲೆ ಸಸ್ಪೆನಿಯಾ ಗ್ರ್ಯಾಂಡಿಫ್ಲೋರಾ ಅಗಸೆ ಇದೆ, ಆಮೇಲೆ ಮರಗೆಣಸು, ಟಾಪಿಯೋಕ. ಇಷ್ಟನ್ನು ನಾವು ಹಸಿರೆಲೆ ಗೊಬ್ಬರಕ್ಕೋಸ್ಕರ ಹಾಕೊಂಡಿರೋದು. ಇಟ್ ನಾರ್ ಕಮರ್ಷಿಯಲ್ ಕ್ರಾಪ್ಸು. ತೋಟ ತುಂಬ ಹಸಿರೆಲೆ ಗೊಬ್ಬರ ಬೇಕು. ನಮ್ಮ ತೋಟದ ಗೊಬ್ಬರವನ್ನು ನಾವಿಲ್ಲೇ ಉತ್ಪಾದನೆ ಮಾಡ್ಕೋಬೇಕು, ಹೊರಗಡೆಯಿಂದ ಏನು ತರಬಾರ್ದು. ಸರ್, ಡಿಕಂಪೋಸಿಷನ್ ಅಂದ್ರೆ ಕೂಡ ಟೈಮ್ ಭಾರಿ ತಗೊಳ್ತಾರೆ. ಲೆಟ್ ಇಟ್ ಹ್ಯಾಪನ್. ಅದು ಪ್ರಕೃತಿ ಯಾವಾಗ ಬೇಕಾವಾಗ ಮಾಡ್ಕೊತಿರುತ್ತೆ. ನನ್ನ ಕೆಲಸ ಏನು, ಚಾಪ್ ಆ್ಯಂಡ್ ಡ್ರಾಪ್ ಅಷ್ಟೇ. ಆಯಿತಾ? ಸ್ಟಾಪ್.